ಇವತ್ತಿನ ನಮ್ಮ ಕತೆ ಶುರುವಾಗೋದು ಉತ್ತರ ಕರ್ನಾಟಕದ ಒಂದು ಬಯಲು ಸೀಮೆಯ ಒಂದು ಹಳ್ಳಿಯಲ್ಲಿ. ಸುಡುವ ಬಿಸಿಲು, ಕೆಂಪು ಮಣ್ಣು ಮತ್ತು ದೂರದಲ್ಲಿ ಕಾಣುವಂತಹ ಒಣಗಿದ ಗುಡ್ಡಗಳು. ಅಲ್ಲಿನ ಕಲ್ಲಿನ ಕ್ವಾರಿಯಲ್ಲಿ 70 ವರ್ಷದ ಶಿವಪ್ಪ ಬೆಳಗ್ಗೆಯಿಂದ ಸಂಜೆಯವರೆಗೆ ಸುತ್ತಿಗೆ ಹಿಡಿದು ಕಲ್ಲನ್ನು ಹೊಡಿತಾ ಇರ್ತಾನೆ. ಶಿವಪ್ಪನ ಕೈಗಳು ಇಂದು ಬರೀ ಕಲ್ಲುಗಳ ಮೇಲೆ ಗಾಯ ಮಾಡ್ಕೊಳ್ತಾ ಇರಬಹುದು, ಆದರೆ 20 ವರ್ಷಗಳ ಹಿಂದೆ ಅದೇ ಕೈಗಳು ದೇವಸ್ಥಾನದ ಗೋಡೆಗಳ ಮೇಲೆ ಸುಂದರ ಭಿತ್ತಿಚಿತ್ರಗಳನ್ನು ಬಿಡಿಸ್ತಾ ಇದ್ವು. ಒಬ್ಬ ಕಲೆಗಾರ. ಅಂದು ಅವರಿಗೆ ಬಣ್ಣದ ಶಿವಪ್ಪ ಅಂತಲೇ ಹೆಸರಿತ್ತು. ಆದರೆ ಕಾಲ ಬದಲಾದಂತೆ ಈ ಪ್ಲಾಸ್ಟಿಕ್ ಪೇಂಟ್, ಡಿಜಿಟಲ್ ಫ್ಲೆಕ್ಸ್, ಬ್ಯಾನರ್ಗಳು ಬಂದು ಅವರ ಕಲೆಗೆ ಬೆಲೆ ಇಲ್ದಂತಾಯಿತು. ಹೊಟ್ಟೆಪಾಡಿಗಾಗಿ ಕುಂಚ ಬಿಟ್ಟು ಸುತ್ತಿಗೆ ಹಿಡಿದ್ರು. ಶಿವಪ್ಪನಿಗೆ ತನ್ನ ಕಲೆಯ ಮೇಲಿದ್ದ ನಂಬಿಕೆ ದಿನೇ ದಿನೇ ಸತ್ತು ಹೋಗ್ತಾ ಹೋಯಿತು. ಹಸಿದ ಹೊಟ್ಟೆಗೆ ಕಲೆ ಅಂಬಲಿ ನೀಡದು ಎಂಬ ಕಹಿ ಸತ್ಯ ಅವರಿಗೆ ಅರಿವಾಗಿತ್ತು. ಅದೇ ಹಳ್ಳಿಯಲ್ಲಿ ಸಂಜು ಎಂಬ ಹುಡುಗನಿದ್ದ. ಅವನಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ. ಹಳ್ಳಿಯ ಮಕ್ಕಳು ಅವನನ್ನು ಮೂಕ ಅಂಥೇಳಿ ಲೇವಡಿ ಮಾಡ್ತಾ ಓಡಾಡಿಸ್ತಾ ಇದ್ರು. ಸಂಜು ತನ್ನ ದಿನವಿಡೀ ಹಳ್ಳಿಯನ್ನ ಸುತ್ತಾಡ್ತಾ ಕಲ್ಲುಗಳ ಮೇಲೆ ಮಣ್ಣಿನಿಂದ ಏನನ್ನೋ ಗೀಚ್ತಾ ಇದ್ದ. ಒಂದು ಮಧ್ಯಾಹ್ನ ಶಿವಪ್ಪ ಬಿಸಿಲಿನಲ್ಲಿ ಸುಸ್ತಾಗಿ ಮರದ ಕೆಳಗೆ ಕೂತಾಗ ಸಂಜು ಅಲ್ಲಿಗೆ ಬಂದ. ಅವನು ತನ್ನ ಕೈಲಿದ್ದ ಒಂದು ಮಣ್ಣಿನ ಬಟ್ಲನ್ನ ಶಿವಪ್ಪನ ಮುಂದೆ ಇಟ್ಟ. ಅದರಲ್ಲಿ ಕೆಂಪು ಮಣ್ಣು ಮತ್ತು ನೀರು ಬೆರೆಸಿದ ದ್ರವ ಇತ್ತು. ಸಂಜು ಹತ್ತಿರದ ಬಿಳಿ ಕಲ್ಲಿನ ಮೇಲೆ ತನ್ನ ಬೆರಳುಗಳಿಂದಲೇ ಶಿವಪ್ಪ ಕಲ್ಲು ಹೊಡೆಯುತ್ತಿರುವ ಚಿತ್ರವನ್ನು ಬಿಡಿಸಿದ್ದ. ಶಿವಪ್ಪನಿಗೆ ಆಶ್ಚರ್ಯವಾಯಿತು. ಆ ಹುಡುಗನ ಕಣ್ಣಲ್ಲಿ ತಾನು ಕಳೆದುಕೊಂಡಿದ್ದ ಅದೇ ಹಸಿವು, ಅದೇ ಆತುರ ಕಾಣಿತು. ಶಿವಪ್ಪ ಮೊದಲು ಕೋಪದಿಂದ ಸಂಜುವನ್ನ ಕಳಿಸಿದ್ರು ಕೂಡ ಆ ಹುಡುಗ ಪ್ರತಿದಿನ ಬರ್ತಾ ಇದ್ದ. ಅವನ ಹಠ ನೋಡಿ ಶಿವಪ್ಪನಿಗೆ ತನ್ನ ಬಾಲ್ಯದ ನೆನಪಾಯಿತು. ಶಿವಪ್ಪ ಸಂಜುವಿಗೆ ಚಿತ್ರಕಲೆ ಕಲಿಸಲು ನಿರ್ಧರಿಸಿದ್ರು. ಆದರೆ ಅವರ ಹತ್ತಿರ ಬಣ್ಣ ಅಥವಾ ಪೇಪರ್ ಕೊಳ್ಳಲು ಹಣವಿರಲಿಲ್ಲ. ಇಲ್ಲಿ ಕಥೆಯು ನೈಜ ಪರಿಸರದ ಕಡೆಗೆ ತಿರುಗುತ್ತೆ. ನೋಡು ಸಂಜು, ಅಂಗಡಿಯಲ್ಲಿ ಸಿಗುವ ಬಣ್ಣಗಳಿಗಿಂತ ನಮ್ಮ ಮಣ್ಣಲ್ಲೇ ಜೀವವಿದೆ ಎಂದು ಶಿವಪ್ಪ ಸನ್ನೆಯಲ್ಲಿ ತಿಳಿಸಿದ್ರು. ಅವರಿಬ್ಬರು ಹಳ್ಳಿಯ ಸುತ್ತಮುತ್ತಲಿರುವ ವಸ್ತುಗಳನ್ನು ಬಳಸಲು ಶುರು ಮಾಡಿಕೊಂಡ್ರು. ಕೆಂಪಿಗಾಗಿ ಹೊಲದ ಕೆಂಪು ಮಣ್ಣನ್ನು ಆರಿಸ್ಕೊಂಡ್ರೆ, ಹಳದಿಗಾಗಿ ಅರಿಶಿಣದ ಬೇರು ಅಥವಾ ಕಾಡಿನ ಹೂಗಳನ್ನು ಆರಿಸ್ಕೊಂಡ್ರು. ಕಪ್ಪಿಗಾಗಿ ಅಡಿಗೆ ಮನೆಯ ಒಲೆಯ ಮಸಿಯನ್ನ ಅವರು ಕಂಡುಕೊಂಡ್ರು. ಕುಂಚಕ್ಕಾಗಿ ಹಳೆಯ ಗೋಣಿ ಚೀಲದ ದಾರ ಅಥವಾ ತೆಂಗಿನ ನಾರಿನಿಂದ ಮಾಡಿದಂತಹ ಕುಂಚಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ರು. ಶಿವಪ್ಪ ಸಂಜುವಿಗೆ ಬರೀ ಚಿತ್ರ ಬಿಡಿಸುವುದನ್ನು ಕಲಿಸಲಿಲ್ಲ, ಜಗತ್ತನ್ನ ಗಮನಿಸುವುದನ್ನೂ ಕೂಡ ಕಲಿಸಿದ್ರು. ಗಾಳಿ ಬೀಸಿದಾಗ ಎಲೆಗಳು ಹೇಗೆ ಅಲುಗಾಡುತ್ತೆ, ಹಳ್ಳಿಯ ಹೆಣ್ಣುಮಕ್ಕಳು ನೀರು ಹೊರುವಾಗ ಅವರ ದೇಹದ ಭಂಗಿ ಹೇಗಿರುತ್ತೆ ಎಂಬುದನ್ನು ಸಂಜು ತನ್ನ ಮೌನದಲ್ಲೇ ಗ್ರಹಿಸಿದ. ಆ ಕಲ್ಲು ಕ್ವಾರಿಯೇ ಅವರ ಪಾಲಿನ ಆರ್ಟ್ ಗ್ಯಾಲರಿ ಆಗಿತ್ತು. ಊರಿನ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆಗಳನ್ನು ಬಣ್ಣ ಮಾಡಲು ಸರ್ಕಾರದಿಂದ ಅನುದಾನ ಬಂತು. ಕಾಂಟ್ರಾಕ್ಟರ್ ಒಬ್ಬ ಪಟ್ಟಣದಿಂದ ಪೇಂಟರ್ಗಳನ್ನು ಕರೆಸಿದ. ಸಂಜು ತನ್ನ ಮಣ್ಣಿನ ಬಣ್ಣದ ಚಿತ್ರಗಳನ್ನು ಹಿಡಿದು ಅಲ್ಲಿಗೆ ಹೋದ. ಆದರೆ ಆ ಪೇಂಟರ್ಗಳು ಸಂಜುವನ್ನ ನೋಡಿ ನಕ್ರು. ಈ ಕೆಸರು ಬಣ್ಣವನ್ನ ಯಾರು ಹಚ್ತಾರೆ, ಹೋಗಿ ಕಲ್ಲು ಹೊಡೆಯುವ ಕೆಲಸ ಮಾಡೋಗು ಎಂದು ಅವನ ಚಿತ್ರಗಳನ್ನು ಕಾಲಿನಿಂದ ತುಳಿದ್ರು. ಸಂಜು ಅಳುತ್ತಾ ಶಿವಪ್ಪನ ಬಳಿಗೆ ಹೋದ. ಶಿವಪ್ಪನಿಗೆ ರಕ್ತ ಕುದೀತು. ಅವರು ಸಂಜುವನ್ನ ಕರೆದುಕೊಂಡು ಶಾಲೆಯ ಹಿಂಭಾಗದ ಹಳೆಯ ಶಿಥಿಲಗೊಂಡ ಗೋಡೆಯ ಬಳಿ ಹೋದರು. ಅವರು ಅಳಿಸಿದ್ದು ಚಿತ್ರವನ್ನಲ್ಲ ಮಗು, ನಿನ್ನ ಪ್ರತಿಭೆಯನ್ನ. ಈ ಗೋಡೆ ಮೇಲೆ ನಿನ್ನ ಆತ್ಮವನ್ನು ಇಳಿಸು ಅಂತಂದ್ರು. ಇಡೀ ರಾತ್ರಿ ಅವರಿಬ್ಬರು ಮಳೆ ಮತ್ತು ಗಾಳಿಯ ನಡುವೆ ದೀಪದ ಬೆಳಕಿನಲ್ಲಿ ಆ ಗೋಡೆಯ ಮೇಲೆ ಚಿತ್ರ ಬಿಡಿಸಿದ್ರು. ಸಂಜು ಹಳ್ಳಿಯ ಎಲ್ಲಾ ನೋವುಗಳನ್ನ, ಬಡತನವನ್ನ ಮತ್ತು ಆ ಹಳ್ಳಿಯ ಹೆಮ್ಮೆಯನ್ನ ಆ ಗೋಡೆಯ ಮೇಲೆ ಚಿತ್ರಿಸ್ತಾ ಹೋದ. ಮಾರನೇ ದಿನ ಬೆಳಗ್ಗೆ ಶಾಲೆಯ ಉದ್ಘಾಟನೆಗೆ ದೊಡ್ಡ ಅಧಿಕಾರಿಗಳು ಬಂದರು. ಪಟ್ಟಣದ ಪೇಂಟರ್ಗಳು ಹೊಳೆಯುವ ಕೆಮಿಕಲ್ ಪೇಂಟ್ ಹಚ್ಚಿದ್ರು, ಆದರೆ ಅದು ಕೃತಕವಾಗಿತ್ತು. ಅಧಿಕಾರಿಗಳು ಶಾಲೆಯನ್ನ ಸುತ್ತಾಡ್ತಾ ಇರಬೇಕಾದ್ರೆ ಹಿಂಭಾಗದ ಗೋಡೆಯನ್ನ ಕಂಡು ಬೆರಗಾದ್ರು. ಅಲ್ಲಿ ಅಪ್ಪಟ ಮಣ್ಣಿನ ಬಣ್ಣದಲ್ಲಿ ಬಿಡಿಸಿದ ಕಲಾಕೃತಿ ಜೀವಂತವಾಗಿತ್ತು. ಸೂರ್ಯನ ಕಿರಣಗಳು ಬಿದ್ದಾಗ ಆ ಮಣ್ಣಿನ ಬಣ್ಣಗಳು ಚಿನ್ನದಂತೆ ಹೊಳಿತಾ ಇದ್ವು. ಊರಿನ ಜನ ಕೂಡ ಆಶ್ಚರ್ಯದಿಂದ ನೋಡೋಕ್ಕೆ ಶುರು ಮಾಡಿದ್ರು. ಸಂಜುವಿನ ಚಿತ್ರದಲ್ಲಿ ಆ ಊರಿನ ಪ್ರತಿಯೊಬ್ಬ ವ್ಯಕ್ತಿಯ ಮುಖವೂ ಅಡಗಿತ್ತು. ಆ ಅಧಿಕಾರಿ ಒಬ್ಬ ಕಲಾಪ್ರೇಮಿಯಾಗಿದ್ರು.
ಅವರು ಸಂಜುವನ್ನ ಹುಡುಕಿಸಿ ಕರೆತಂದ್ರು. ಸಂಜು ಮಾತನಾಡಲು ಬರದೆ ಗಡಗಡ ನಡುಕ್ತಾ ಶಿವಪ್ಪನ ಹಿಂದೆ ಅಡಗಿದ. ಶಿವಪ್ಪ ಹೆಮ್ಮೆಯಿಂದ ಹೇಳಿದ್ರು, ಅವನು ಮಾತಾಡಲ್ಲ ಸರ್, ಅವನ ಕುಂಚಗಳು ಮಾತಾಡ್ತವೆ. ಅಧಿಕಾರಿ ಸಂಜುವಿಗೆ ವಿದ್ಯಾರ್ಥಿ ವೇತನ ಘೋಷಿಸಿ ಪಟ್ಟಣದ ಆರ್ಟ್ ಸ್ಕೂಲ್ಗೆ ಸೇರಿಸಲು ವ್ಯವಸ್ಥೆ ಮಾಡಿದ್ರು. ಅಂದಿನಿಂದ ಊರಿನವರು ಸಂಜುವನ್ನ ಅವಹೇಳನ ಮಾಡುವುದನ್ನು ನಿಲ್ಲಿಸಿದ್ರು. ಅವನ ಕೈಗೆ ಕುಂಚ ಕೊಟ್ಟರು. ಶಿವಪ್ಪ ಮತ್ತೆ ಕಲ್ಕ್ವಾರಿಗೆ ಹೋಗಲಿಲ್ಲ. ಅವರು ಸಂಜುವಿನ ಪ್ರೇರಣೆಯಿಂದ ಹಳ್ಳಿಯ ಪ್ರತಿ ಮಗುವಿಗೂ ಮಣ್ಣಿನ ಬಣ್ಣದ ಕಲೆ ಕಲಿಸಲು ಶುರು ಮಾಡಿದ್ರು. ಇದು ನಮ್ಮ ಸಂಸ್ಕೃತಿ ಅಲ್ವಾ? ಒಬ್ಬ ಮನುಷ್ಯ ತನ್ನ ಕಲೆಯನ್ನ ಎಷ್ಟು ಅಡಗಿಸಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಅಡಗಲ್ಲ. ಕಲೆ ಅನ್ನೋದು ಮುಚ್ಚಿಡುವಂತಹ ವಸ್ತು ಅಲ್ವೇ ಅಲ್ಲ. ಕಲೆ ಇಂದಲ್ಲ ನಾಳೆ ಪ್ರಖರತೆಗೆ ಬಂದೇ ಬರುತ್ತೆ ಅನ್ನೋದು ಜ್ಞಾನಿಗಳ ಅನುಭವಿಗಳ ಮಾತು. ನಿಮ್ಮಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಕಲೆ ಇದ್ದೇ ಇದೆ. ಆ ಕಲೆಗೆ ಓರೆ ಹಚ್ಚುವಂಥ ಕೆಲಸವನ್ನು ನಾವುಗಳು ಮಾಡಬೇಕು. ಕೆಲಸ ಎಂಥ ಚಿಕ್ಕದಾದರೂ ಕೂಡ, ಎಷ್ಟೇ ಹಳೇದಾದರೂ ಕೂಡ ಅದಕ್ಕೆ ಅದರದೇ ಆದಂತಹ ಒಂದು ಪ್ರತಿಷ್ಠೆ ಇದ್ದೇ ಇರುತ್ತಲ್ವಾ? ಇದೇ ತರಹದ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗ್ತಾನೆ. ನಮಸ್ಕಾರ.